ನಮಸ್ತೆ ರೈತ ಬಂಧುಗಳೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಮಂಜುನಾಥ್ ಅಂತ. ಯಾವ ಊರು ಸರ್ ತಮ್ಮದು? ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ಲ ಹೋಬಳಿ ಮಲದೇವಿಹಳ್ಳಿ ಗ್ರಾಮ. ಮಲದೇವಿಹಳ್ಳಿ ಗ್ರಾಮ. ಸಾವಯವ ಕೃಷಿಕರು ತಾವು? ಸಾವಯವ ಅಂತಂದರೆ ನಂದು ಸುಮಾರು 25 ವರ್ಷದಿಂದನೂ ಸಾವಯವನೇ ಮೇಜರು. ಹ್ಞೂ ಸರ್. ಆದರೆ ಕೆಲವೊಂದು ಬೆಳೆಗಳನ್ನು ಅನಿವಾರ್ಯ ಪರಿಸ್ಥಿತಿಗಳಿಗೆ, ಈಗ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ. ಆ ಡ್ರ್ಯಾಗನ್ ಫ್ರೂಟ್ ಹಾಕುವಾಗ ಅದರಲ್ಲಿ ನಾನು ಒಳ್ಳೆ ಈಲ್ಡ್ ತೊಗೋಬೇಕು, ಡಿಸೀಸ್ಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು, ಬೆಳೆ ಉಳಿಸ್ಕೋಬೇಕು ಅಂದಾಗ ಸಿಂಪಲ್ ಆಗಿ ಒಂದು 25% ಕೆಮಿಕಲ್ಸ್ ಅಲ್ಲಿ ಇರಬೇಕು. ಒನ್ ಆಫ್ ದ ರಿಸೋರ್ಸ್ ಪರ್ಸನ್ ಅನ್ಸುತ್ತೆ ತಾವು. ರಿಸೋರ್ಸ್ ಪರ್ಸನ್ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳಲ್ಲ. ಅಲ್ಲ ಇರಲಿ ಸರ್. ಸರ್ ಇದು ಜಾಕಾಯಿ ಗಿಡ ಹಾಕಿದಿರಿ ತಾವು? ಹೌದು. ಇದರಲ್ಲಿ ಫಸಲು ಚೆನ್ನಾಗಿ ತಗೊಂತಿದ್ದೀರಿ ತಾವು? ಖಂಡಿತ, ನಿಮ್ಮ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಸರ್ ಈ ಜಾಕಾಯಿ ಗಿಡದಲ್ಲಿ ಯಾವ್ಯಾವ ವೆರೈಟಿ ಬರ್ತದೆ ಸರ್? ಅದು ಜಾಯಿಕಾಯಿ ಗಿಡದಲ್ಲಿ ವೆರೈಟಿಗಳು ಅಂತ ಹೇಳೋಕ್ಕಿಂತಲೂ ಮೊದಲು ಒಂದು ಗ್ರಾಫ್ಟು, ಇನ್ನೊಂದು ನಾನ್ ಗ್ರಾಫ್ಟ್. ಗ್ರಾಫ್ಟಲ್ಲಿ ಏನಾಗುತ್ತೆ ಅಂದರೆ ಒಬ್ಬೊಬ್ಬರು ಡೆವಲಪ್ ಮಾಡಿದ್ದನ್ನೇ ಒಂದೊಂದು ಹೆಸರನ್ನ, ಈಗ ಮಹಾರಾಷ್ಟ್ರದವರು ಕೊಂಕಣ್ ಸ್ವಾದ್ ಅಂತೇಳಿ ಅವರೊಂದು ಇದನ್ನ ಇದು ಮಾಡ್ತಾರೆ, ಕೇರಳಕ್ಕೆ ಹೋದರೆ ವಿಶ್ವಶ್ರೀ ಅಂತ ಇದು ಮಾಡ್ತಾರೆ. ಹೀಗೆ ಸಾಕಷ್ಟು ವೆರೈಟಿಗಳನ್ನ ಅವ್ರವ್ರ ಹೆಸರು ಇಟ್ಕೊತಾ ಬರ್ತಾರೆ. ಅವೆಲ್ಲ ಗ್ರಾಫ್ಟೆಡ್ ಇದರಲ್ಲಿ ಬಂದವು. ಈಗ ನಾನ್ ಗ್ರಾಫ್ಟು ಅಂತಂದರೆ ಸೀಡ್ಸಿಂದ ಮಾಡಿರೋಂಥ ನಾಟಿ ಗಿಡ, ಬೀಜದ ಗಿಡ ಅಂತ ಕರೀತಾರೆ. ಸರ್ ಮಂಜಣ್ಣರ ಅದು ವಿಚಾರ ಇರಲಿ. ಈಗ ಗ್ರಾಫ್ಟೆಡ್ ಬೆಸ್ಟ್ ಅಥವಾ ಸೀಡ್ ಇರ್ತಕ್ಕಂಥ ಸಸಿ ಭಾರಿ ಬೆಸ್ಟು, ಇಳುವರಿ ಚೆನ್ನಾಗಿ ಬರಲಿಕ್ಕೆ? ಇದು ನಾವು ಯಾವುದನ್ನು ಕಂಡಮ್ ಮಾಡಿ ಹೇಳುವಂಥದ್ದು ಇದರಲ್ಲಿಲ್ಲ. ಅದರಲ್ಲಿರ್ತಕ್ಕಂಥ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟ್ಗಳಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಆಯ್ಕೆ ಮಾಡ್ಕೋಬೇಕು. ಅಲ್ಲ ಈಗ ಅಟ್ ಪ್ರೆಸೆಂಟ್ ಇದು ಸೀಡ್ ಅಲ್ಲ ಸರ್? ಈಗೆಲ್ಲ ಇರ್ತಕ್ಕಂಥದ್ದು ಸೀಡ್ಸ್ ಇಂದ ಮಾಡಿರೋ ನಿಮ್ಮ ಹತ್ರ ಇರ್ತಕ್ಕಂಥ ಸೀಡ್? ಹೌದು, ನಾಟಿ ಗಿಡ. ನಾಟಿ ಗಿಡ ಅಲ್ಲ? ಹೌದು. ಈಗ ಒಂದ್ಸಲ ನಾವು ಜಾಯಿಕಾಯಿ ಗಿಡ ಹಾಕಿದಾಗ ಇಂಟರ್ ಕ್ರಾಪ್ ಆಗಿ ಅಡಿಕೆ ಬೆಳೆನಲ್ಲಿ ದಾಯ 25ರಿಂದ 30 ಇದ್ರೆ ಸಾಕು ಅಂತ ತಾವು ಹೇಳ್ತೀರಿ? ಬೇಕು, ಅಷ್ಟು ಬೇಕು. ಅದಾಯ್ತಲ್ಲ ಸರ್, 25ರಿಂದ 30. ಜೊತೆಗೆ ಸುಮಾರು 4ರಿಂದ 5 ವರ್ಷದ ಅವಧಿನಲ್ಲಿ ನಮ್ಮ ಖರ್ಚು ವೆಚ್ಚಕ್ಕಂತೂ ಸ್ಟಾರ್ಟ್ ಆಗುತ್ತಲ್ಲ ಸರ್? 4ರಿಂದ 5-6 ವರ್ಷದಲ್ಲಿ ಬೀಜದ ಗಿಡ ಆದ್ರಿಂದ 1-2 ವರ್ಷ ಲೇಟಾಗಿ, ಗ್ರಾಫ್ಟ್ಗಿಂತ ಲೇಟಾಗಿ ಬರುತ್ತೆ, ಪ್ರಾರಂಭ ಆಗುತ್ತೆ. ಪ್ರಾರಂಭ ಹಂತದಲ್ಲಿ ಗಿಡಗಳ ಬೆಳವಣಿಗೆಗೆ ತಕ್ಕನಾಗಿ ಫಸಲಿರುತ್ತೆ. ಡಿಪೆಂಡ್ ಅಪಾನ್ ಮೇಂಟೆನೆನ್ಸ್. ಒಂದು ಗುಣಲಕ್ಷಣಗಳು ಇರಬೇಕು. ಹೌದು. ಅಂದ್ರೆ ಬಿತ್ತನೆಯ ಗುಣಲಕ್ಷಣಗಳು ಮದರ್ ಪ್ಲಾಂಟ್ ಇಂದ ಬಂದಿರಬೇಕು. ಎರಡನೇದು ನಮ್ಮ ಮೇಂಟೆನೆನ್ಸ್ ಇರಬೇಕು. ಜೊತೆಗೆ ಅಲ್ಲಿಯ ಒಂದು ಸಾಯಿಲ್ ಕಂಡೀಷನು, ವೆದರ್ ಕಂಡೀಷನು, ನಾವು ಮಾಡ್ತಕ್ಕಂಥ ಟ್ರೀಟು ಎಲ್ಲವೂ ಸೇರ್ಕೊಂಡಾಗ ಅದು ಮ್ಯಾಕ್ಸಿಮಮ್. ಪ್ರೆಸೆಂಟ್ ಇಲ್ಲಿ ಯಾವ ಟೆಂಪರೇಚರ್ ಇರುತ್ತೆ ಸರ್ ನಿಮ್ಮಲ್ಲಿ? ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಮುಂಚೆ ಎಲ್ಲ ನಾವು 32-34ರಲ್ಲಿ ಇದ್ವಿ. ಅದು ಬರ್ತಾ ಇತ್ತೀಚಿನ ವಿದ್ಯಮಾನ ಈ ವರ್ಷನೂ 38-39ಕ್ಕೂ ಹೊರಟೋಗಿತ್ತು. 39. ಕಳೆದ ವರ್ಷ 40 ದಾಟಿತ್ತು. ಅಲ್ಲ ಸರ್, ಈ ಸಲ 39 ದಾಟಿದ ಮೇಲೆ ನಿಮ್ಮ ತೋಟದ ನೀರು ಕಡಿಮೆ ಆಯ್ತಲ್ಲ? ನೀರು ಕಡಿಮೆ ಆಯಿತು ಅನ್ನೋದಕ್ಕಿಂತಲೂ ನೀರಾವರಿ ವ್ಯವಸ್ಥೆಗಳೇ ನಮಗಿಲ್ಲ. ನೀರಾವರಿ ವ್ಯವಸ್ಥೆಗಳೇ ಇಲ್ಲ. ನಾವು ಇವತ್ತು ಬೋರ್ವೆಲ್ಲು ಬಾವಿಗಳಲ್ಲಿದ್ವಿ, ಆಮೇಲೆ ಮಳೆಯಲ್ಲಿದ್ವಿ, ಬಾವಿಗೆ ಬಂದ್ವಿ. ಓಪನ್ ಬಾವಿ ಅಂದ್ರೆ 25-30 ಅಡಿ ಆಳ, ಅಷ್ಟೇನೆ ಆಗಲ್ಲ. ಅದಾದ್ಮೇಲೆ 106 ಅಡಿ ಬೋರ್ವೆಲ್ಲಿಗೆ ಬಂದ್ವಿ. ಈಗ 106 ಅಡಿ ಇದ್ದವ್ರು 1000 ಮೇಲೆ 106 ಅಡಿಗೆ ಹೋಗಿದ್ವಿ. ಅದಾಯ್ತು ಸರ್. ಈ ಜಾಕಾಯಿ ಗಿಡ ಏನು ಹಾಳಾಗಿ ಹೋಗ್ಲಿಲ್ಲ ಸರ್? ಇದು ಇಲ್ಲ, ಇದು ನಿಮ್ಗೆ ಆ ಕಡೆ ಭಾಗದಲ್ಲಿ ಅತಿ ನೀರೇ ಇಲ್ದಾಗ ಎಲ್ಲವೂ ಹೋಗುತ್ತೆ. ಅಲ್ಲ ಅದೇ ನೀರಿಲ್ದೆ. ಆದ್ರೆ ಈ ಬೆಳೆ ಈಗ ನಾವು ಮಿನಿಮಮ್ ನೀರಲ್ಲಿ ಡ್ರಿಪ್ ಇರಿಗೇಷನ್ ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ. ಈಗ ಅದು ಗಿಡ ಇರೋದು, ಫಸಲು ಬಿಟ್ಟಿರೋದು ಅದರ ನಿಮಗೆ ಅದರ ಕದರೇ ಹೇಳುತ್ತೆ ಸರ್. ಮಿನಿಮಮ್ ಟು ಮಿನಿಮಮ್ ಒಂದು ಗಿಡದಿಂದ ಪ್ರಾಯಿಗೆ ಬಂದಿರತಕ್ಕಂಥ ಗಿಡ ಎಷ್ಟು ಕಾಯಿ ಫಸಲು ಕೊಡುತ್ತೆ ಸರ್? ಈಗ ನನ್ನಲ್ಲಿರೋದು ನಿಮಗೆ ಇದು 10 ವರ್ಷ ತುಂಬಿ 11ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಗಿಡ ಒಂದು 15 ಅಡಿ ಹೈಟ್ ತನಕ ಬೆಳೆದಿದೆ. ಇದರಲ್ಲಿ ನಾವು ಇವಾಗ ವರ್ಷಕ್ಕೆ 2 ಬೆಳೆ. ಇದು 6 ತಿಂಗಳಿಗೊಂದು ಮಳೆಗಾಲ ಪ್ರಾರಂಭದಲ್ಲಿ ಒಂದು ಕೊಡುತ್ತೆ, ಮಳೆಗಾಲ ಕಳೆದ ಮೇಲೆ ಬೇಸಿಗೆನಲ್ಲೂ ಒಂದು. ಈಗ 2 ಸರಿ ಹಾರ್ವೆಸ್ಟ್ ಆಗುತ್ತಲ್ಲ ಒಂದು ಗಿಡದಿಂದ, ನಾವು ಎಷ್ಟು ಕಾಯಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನಾವು ಇದನ್ನ 10 ವರ್ಷದ ಗಿಡದಲ್ಲಿ ನನ್ನಲ್ಲೀಗ ಕೆಲವು 1000 ಮೇಲೂ ಇದಾವೆ, 1000 ಹಿಂದ್ಗಡೆನೂ ಇದಾವೆ, 1,500, 1,500, 800, 900 ಹಿಂಗೆಲ್ಲ ಇದ್ದಾಗ ನಾನು 1000 ಕಾಯಿನ ಅಂದಾಜು ಇಟ್ಕೊಳ್ತಾ ಇದ್ದೀನಿ. ಈಗ 10ನೇ ವರ್ಷ ಒಂದು ಗಿಡಕ್ಕೆ 1,000 ಕಾಯಿ ಮಿನಿಮಮ್. ಹೌದು. 1,500 ಬಂದಿರೋದೈತಿ, 2,000 ಬಂದಿರೋದು ಇದೆ. ನೀವೇ ಪ್ರತ್ಯಕ್ಷವಾಗಿ ನೋಡಿದ್ವಿ ಸರ್ ನಾವು. ಆದ್ರೆ ನಾವು ಅದನ್ನ ಉತ್ಪ್ರೇಕ್ಷೆಯಾಗಿ ಅತಿಯಾಗಿ ಹೇಳಕ್ ಹೋಗಲ್ಲ ಸರ್. ಕಡಿಮೆಯಿಂದ ಮುಂದಕ್ಕೆ ಹೋಗಲ್ಲ. ಅವರೇ 1000 ಕಾಯಿ ಅಂದ್ರೆ, ಹೌದು, 1,000 ಕಾಯಿ ಚೆನ್ನಾಗಿ ಬಂತು ಕ್ವಾಲಿಟಿ ಅಂದ್ರೆ
ಅದು ನಾವು ಕಾಯಿ ಬಿಡಿಸಿದಾಗ ಇದನ್ನು ಓಪನ್ ಮಾಡಿ ಬಿಡಿಸಿರ್ತೀವಲ್ಲ ಸರ್, ಅದೇ ಇದೇನು ನೋಡ್ತೀವಲ್ಲ ಬಿಡಿಸ್ತಾ ಸರ್, ಇದ್ದೀವಿ. ಕೊಡಿ ಸರ್. ಇದು ಓಪನ್ ಆಗೈತಲ್ಲ ಸರ್, ಇದು ಹೌದು ಸರ್. ಈ ಕಾಯಿ 1 kg ಕಾಯಿ ಎಷ್ಟು ಬೀಜ ಬೇಕಾಗತ್ತೆ ಸರ್? ಒಂದು ಅಂದಾಜು ಕ್ವಾಲಿಟಿ ಬಂತಪ್ಪ ಅಂದರೆ 7 ರಿಂದ 9 ಗ್ರಾಮ್ ಬರ್ತಾ ಇದೆ ಒಂದು ಒಣಗಿದಂಥ ಕಾಯಿನ ತೂಕ. ಹೌದು, 7 ರಿಂದ 9. ಹ್ಞೂ ಸರ್. ಅವಾಗ ಏನಾಯಿತು ನಮಗೆ ಒಂದು 8 ರಿಂದ 9 kg, 8 ರಿಂದ 9 kg, 7 ರಿಂದ 10 kgನೂ ಹೋಗ್ಬೋದು ನೀವು. ಅಲ್ಲ, ಅದರಲ್ಲಿ ಒಂದು 5-6 kg ಧಾರಾಳವಾಗಿ ತಗೋಬಹುದು. 10 ವರ್ಷದ ಮಿನಿಮಮ್ ಒಂದು ಆವರೇಜ್ ಒಂದು 7 kg ತಗೋಬಹುದು. 1 kg ಬೆಲೆ ಏನು ಸರ್ ಅಂದಾಜು? 1 kg ಬೆಲೆನ ನಾವು ಮಾರ್ಕೆಟಲ್ಲಿ ಯಾವಾಗಲೂ ನಿಗದಿಯಾಗಿರೋದಿಲ್ಲ. ಅಲ್ಲ ಸರ್, ಒಂದು 400 ರಿಂದ 500, 600 ಈಗ ಈ ರೇಂಜಲ್ಲಿ ನಾವು ಹೋಗಿ ಆಮೇಲೆ ಮಾರಾಟನ ಯಾವ ಥರದಲ್ಲಿ ನಾವು ಮಾಡ್ತೀವಿ. ಯಾರೋ ಹೋಲ್ಸೇಲ್ ಅಂಗಡಿಗೆ ಹೋಗಿ ಸುಮ್ಮನೆ ಅವ್ನು ಇದ್ದಷ್ಟು ರೇಟಿಗೆ ಕೊಟ್ಟಲ್ಲ ಸರ್. ನಾನು ಹೇಳ್ತಿರೋದು ಆವರೇಜು ಒಂದು ಹೋಲ್ಸೇಲ್ ಒಂದು 500 ರೂಪಾಯಿಗೆ ಮೋಸ ಇಲ್ಲ ಅಂತ. 500 ಅಂದರೆ 7 5 35, 3,500. ಹೌದು, ಕನಿಷ್ಠ 1 kg ಒಂದು ಗಿಡದಿಂದ ನಮಗೆ ಪತ್ರೆ ಸಿಗುತ್ತಾ? ಧಾರಾಳ ಸಿಕ್ಕುತ್ತೆ. 2 ರಿಂದ ಹಿಡಿದು 2.5 ಗ್ರಾಮ್ ತನಕ ಪತ್ರೆ ಬರ್ತಾ ಇದೆ. ನೀವು 1 ಗ್ರಾಮ್ ಇಟ್ಕೊಂಡ್ರೆ 1,000 ಕಾಯಿಗೆ 1 ಗ್ರಾಮ್ ಅಂತ ಹೇಳಿದ್ರೆ 1000 ಗ್ರಾಮ್ 1 kg ಹಾಗೆ ಹೋಯ್ತು. kg ಆಯ್ತಲ್ಲ. ಇವತ್ತು 2,500 ತನಕ ಅದರ ಬೆಲೆ ಇದೆ. ಅಪ್ರಾಕ್ಸಿಮೇಟ್ ಒಂದು ಗಿಡದಿಂದ ನಾವು 5,000 ದಿಂದ 10,000 ತೆಗಿಯೋಕೆ ಅವಕಾಶ ಐತಲ್ಲ? ಇದೆ ಖಂಡಿತ. 10 ವರ್ಷದ ಗಿಡ ನಾನು ಹೇಳ್ತಾ ಇರೋದು. ಹಾಂ. ಆಮೇಲೆ ಆ ಮರದ ಬೆಳವಣಿಗೆ ಮೇಲಕ್ಕೆ ಹೋದಂಗೆ ಎತ್ತರ ಆದಂಗೆ ಆ ಕಾಯಿಗಳ ಸಂಖ್ಯೆನೂ ಜಾಸ್ತಿ ಆಗೋಗುತ್ತೆ, ಇಳುವರಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ 1 ಎಕರೆನಲ್ಲಿ ಕನಿಷ್ಠ ಎಷ್ಟು ಗಿಡ ನಾವು ಹಾಕ್ಬೋದು ಸರ್ ಅಂದಾಜು? ಆರೋಗ್ಯಕರವಾದ ಬೆಳೆ, ಗಾಳಿ ಬೆಳಕು ಎಲ್ಲವನ್ನೂ ಆಡಬೇಕು. ಇದು ಇನ್ನೊಂದು ಅಡಿಷನಲ್ ಕ್ರಾಪ್ ಆಗಿ ಮಾಡಿರ್ತೀವಿ ತೆಂಗು ಅಡಿಕೆ ಒಳಗಡೆ. ಅದ್ರೊಳಗಡೆ ಅವನ್ನೂ ಎಲ್ಲ ಲೆಕ್ಕಕ್ಕೆ ಇಟ್ಕೊಂಡು ಅವಕ್ಕೂ ಸ್ಪೇಸಿಂಗ್ ಕೊಡಬೇಕು ಅಂತಂದ್ರೆ 25 ರಿಂದ 30 ಅಡಿ ಡಿಸ್ಟೆನ್ಸ್ ಕೊಡೋದು. 1 ಎಕರೆನಲ್ಲಿ ಎಷ್ಟು ಗಿಡ ಅಂದಾಜು? 50 ರಿಂದ 60 ಗಿಡ ಫೈನಲಿ. 80 ಹಾಕ್ಬೋದು ಏನಾರ? ಅದು ಹೈ ಡೆನ್ಸಿಟಿ ಆಗುತ್ತೆ. ಹೈ ಡೆನ್ಸಿಟಿ. ಹೌದು. ಒಂದು 60 ಗಿಡ ಲಾಸ್ಟಾ? ಸಾಕು. 50 ರಿಂದ 60 ಗಿಡ ಬೆಸ್ಟ್ ಸಾಕು. 60 ನಮ್ಮ ತೆಂಗು ಹಾಕ್ದಂಗೆ. ತೆಂಗು ಹೆಂಗೆ ಹಾಕ್ತೀವಿ ಹೆವಿ ಮೇಂಟೆನೆನ್ಸ್ ಏನಿಲ್ಲ. ಇಲ್ಲೇನು ಈಗ ಒಂದು ಕುಟುಂಬದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ಹೇಗೆ ಸಹಬಾಳ್ವೆ ಮಾಡ್ಕೊಂಡು ಎಲ್ರಿಗೂ ಒಂದೇ ಊಟ, ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದೇ ತಿಂಡಿ, ಒಂದೇ ಕಾಫಿ, ಈ ಥರದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಇಲ್ಲಿ ನಾವು ಅದಕ್ಕೆ ಒಗ್ಗಿಸ್ಬೇಕು ಗಿಡನ. ಯಾವುದನ್ನು ಬಿಳಿ ಆನೆ ಕರಿ ಆನೆ ಅಂತ ಸಾಕಕ್ಕೆ ಹೋಗಬಾರ್ದು. ನಮ್ಮ ವಾತಾವರಣಕ್ಕೆ, ನಮ್ಮ ಮೇಂಟೆನೆನ್ಸ್ಗೆ ಅದನ್ನು ಅಡ್ಜಸ್ಟ್ ಮಾಡಿ ಬೆಳೆಸಿದರೆ ಅದು ಯಾವುದಕ್ಕೂ ಪ್ರತ್ಯೇಕವಾಗಿ ಬೇಕು. ಅದಕ್ಕೆ ನೀರು 12 ಲೀಟ್ರ್ ಬೇಕು, ಇದಕ್ಕೆ 10 ಲೀಟ್ರ್ ಬೇಕು, ಇನ್ನೊಂದಕ್ಕೆ 25 ಲೀಟ್ರ್ ಬೇಕು ಅಂತ ನಾವು ಮಾಡೋಕ್ಕಾಗತ್ತೆ ಅದನ್ನು? ಆದ್ದರಿಂದ ಒಂದೇ ನೆಲ, ಒಂದೇ ಹೊರವು, ಅಂದರೆ ಬೇಸಾಯ ಒಂದೇ, ನೀರಾವರಿ ಸಿಸ್ಟಮ್ ಒಂದೇ, ಮಾಡ್ತಕ್ಕಂಥ ಹೊರವು ಒಂದೇ, ಗೊಬ್ಬರ ಗೋಡು ಎಲ್ಲ ಕೊಡುವಂಥದ್ದು ಒಂದೇ ಸಿಸ್ಟಮಲ್ಲಿ ಅದಾದ್ರ ಪಾಡಿಗೆ ಅದಾದ ಇಳುವರಿ ಕೊಡ್ತಾ ಹೋಗುತ್ತೆ. ಸರ್, ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡ್ಕೊಂತ ಹೋದರೆ ಇದು ಆವರೇಜ್ ಒಂದು 5 ರಿಂದ 6,000 ರೂಪಾಯಿ ಆ ಒಂದು ಗಿಡದಿಂದ ನಾವು ಲಾಭ ಪಡಿಬಹುದಲ್ಲ? 10 ವರ್ಷದ 12 ವರ್ಷದ ಒಳಗಿನ ಗಿಡದಲ್ಲೇ ತಗೋಬಹುದು. ಆ ಮರದ ನನಗೀಗ ನಾನು ಕೇರಳದಲ್ಲಿ ಅಲ್ಲ ಆವರೇಜ್ ಹೇಳ್ತಾರ ಸರ್? ಬರುತ್ತೆ. ಒಂದು 5 ರಿಂದ 6,000 ಬರುತ್ತೆ. ಈಗ 60 ಗಿಡ ಅಂದರೆ 6 36, ಒಂದು 3 ಲಕ್ಷಕ್ಕಂತೂ 3 ರಿಂದ 5 ಲಕ್ಷ ತನಕಲ್ಲೂ ನಾವು ಅವಕಾಶ ತಗೋಬಹುದು. ಇದು 2 ಬೆಳೆಯಿಂದ ಸೇರಿ ಹೇಳ್ತಾರ ನೀವು? ಒಂದು ಬೆಳೆಗೇನೆ ನಾನು 2 ಬೆಳೆಗೂ ಸೇರಿಸಿ ಹೇಳ್ತಾ ಇದ್ದೀನಿ. ವರ್ಷದ್ದು 2 ಬೆಳೆಗೆ ತಗೊಂಡಾಗ ಅದರ 1.5 ಪಟ್ಟಿಂದ 2 ಪಟ್ಟು ಆಗೋ ಚಾನ್ಸು ಇದೆ. 3 ರಿಂದ 6 ಲಕ್ಷನೂ ಆಗ್ಬೋದು ಅಂತ. ಹೌದು. 2 ಬೆಳೆನಲ್ಲ ಇದು. 6 ತಿಂಗಳಿಗೆ ಒಂದು ಬೆಳೆ, 2 ಬೆಳೆ ಬರುತ್ತೆ. 2 ಫಲ ಕೊಡೋದ್ರಿಂದ ಜಾಯಿಪತ್ರೆನೂ ಡಿಮ್ಯಾಂಡ್ ಇರುತ್ತೆ, ಜಾಯಿಕಾಯಿಗೂ ಡಿಮ್ಯಾಂಡ್ ಇರುತ್ತೆ. ಇದು ಮಾರ್ಕೆಟ್ ಎಲ್ಲಿ ಜಾಸ್ತಿ ಸರ್? ಮಾರ್ಕೆಟ್ ಎಲ್ಲ ಈಗ ನಮ್ಮ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಪ್ರತಿಯೊಬ್ಬರು ಕುಟುಂಬದಲ್ಲೂ ಎಲ್ಲರೂ ಬಳಸ್ತಾರೆ. ಹಾಗಿರೋದ್ರಿಂದ ಆಮೇಲೆ ವ್ಯಾಲ್ಯೂ ಅಡಿಷನ್ ಇಂಡಸ್ಟ್ರಿಗಳವರು ಮಸಾಲ ಪದಾರ್ಥಗಳನ್ನು ಮಾಡೋರು ಅವರು ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಈಗೆಲ್ಲ ಇರೋದ್ರಿಂದ ಎಲ್ಲರ ಮನೆಯಲ್ಲ ಎಲ್ಲ ಕಡೆನೂ ಉಪಯೋಗಿಸೋದ್ರಿಂದವ ಇದಕ್ಕೆ ಪ್ರಪಂಚ ಪೂರ್ತಿ ಇಂಥವ್ರು ಉಪಯೋಗಿಸಲ್ಲ, ಇಂಥವ್ರ ಮನೇಲಿ ಇಲ್ಲ ಅಂತ ಹೇಳಂಗೆ ಇಲ್ಲ. ನಿಮ್ದೆಲ್ಲ ಯಾವ ಮಾರ್ಕೆಟಿಗೆ ಕೊಡ್ತೀರಿ ಇದನ್ನು? ನಮ್ದೆಲ್ಲ ನಾನು ಮಾರ್ಕೆಟು ಅಂತಂದರೆ ನನ್ನಲ್ಲಿ ಇವಾಗ ನನಗೆ ಲೋಕಲ್ನಲ್ಲಿ ಹೋಬಳಿ ಹೆಡ್ ಕ್ವಾರ್ಟ್ರಿಂದ ಹಿಡಿದು ದಿನಸಿ ಅಂಗಡಿಗಳಲ್ಲಿ ತಾಲೂಕು ಹೆಡ್ ಕ್ವಾರ್ಟ್ರು, ಡಿಸ್ಟಿಕ್ ಹೆಡ್ ಕ್ವಾರ್ಟ್ರು ಎಲ್ಲ ಓನರ್ಗಳು ಔಟ್ ಆಫ್ ಸ್ಟೇಟಿಂದನೂ ಕೇಳ್ತಾರೆ. ವ್ಯಾಲ್ಯೂ ಅಡಿಷನ್ ಇಂಡಸ್ಟ್ರಿಯವ್ರು ಕೇಳ್ತಾರೆ. ಕೆಲವು ಮೊನ್ನೆ ಗುಜರಾತಿಂದ ಯಾರ್ಯಾರೋ ಹಿಂಗೆ ಎಲ್ಲೆಲ್ಲೋ ಗೂಗಲಲ್ಲಿ ಸರ್ಚ್ ಮಾಡಿ ನಮಗೆ ಮನೆಗೆ ಬೇಕು 2 kg 3 kg 5 kg ಕೊರಿಯರಲ್ಲಿ ಕಳಿಸ್ಕೊಡಿ, ನಾವು ದುಡ್ಡು ಕಳಿಸ್ತೀವಿ ಅಂತಾರೆ. ಆಮೇಲೆ ಡೆಲ್ಲಿನವರು ಹೋಲ್ಸೇಲ್ ಡೀಲರ್ಗಳು ನಮಗೆ ನಿಮ್ದು ಎಷ್ಟು ಬರುತ್ತೆ ಕ್ವಾಂಟಿಟಿ ತಿಳಿಸಿ ಅಂತ ಹೇಳ್ತಾರೆ. ಎಕ್ಸ್ಪೋರ್ಟರ್ ಒಬ್ಬರು ಬಂದಿದ್ದರು. ಎಕ್ಸ್ಪೋರ್ಟರ್ ಬಂದು ಏನು ಹೇಳಿರು, ನಿಮ್ಮದು ಸ್ಯಾಂಪಲ್ ಕೊಡಿ ಅಂತ ಕೇಳಿರು, ತೊಗೊಂಡು ಹೋಗಿದ್ರು. ಎಕ್ಸ್ಪೋರ್ಟ್ ಕ್ವಾಲಿಟಿ ಆದಮೇಲೆ ಎಲ್ಲ ಇದನ್ನು ಚೆನ್ನಾಗಿರಬೇಕು. ಅವರು ಬಾಂಬೆಗೆ ತೊಗೊಂಡು ಹೋಗಿ ಅಲ್ಲಿ ಯಾರೋ ಎಕ್ಸ್ಪೋರ್ಟರಿಗೆ ತೋರಿಸಿ ನಮ್ಮದು ಓಕೆ ಆಯಿತು. ಆ ಸ್ಯಾಂಪಲ್ ಕೊಟ್ಟಾಗ ಇದು ಓಕೆ ಆಗುತ್ತೆ, ನಮಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ನಾವು ಅರಬ್ ಕಂಟ್ರೀಸ್ಗೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ನಿಮ್ಮ ಮಾಲ್ ಇದ್ದಾಗ ನನಗೆ ತಿಳಿಸಿ, ನಾನು ಬಂದು ರೇಟ್ ಮಾತಾಡ್ಕೊಂಡು ತೊಗೊಂಡು ಬರ್ತೀನಿ ಅಂದರು. ಬಳ್ಳಾರಿಯಿಂದ ಇಲ್ಲಿಗೆ ಹೋಲ್ಸೇಲ್ ಡೀಲರ್ಗಳು ಬರ್ತಾರೆ. ಅಂದರೆ ಮಲೆನಾಡು ಕಡೆಗೆ ಮಸಾಲ ಪದಾರ್ಥಗಳನ್ನು ವ್ಯಾಪಾರ ಮಾಡೋಕ್ಕೆ ಬಂದಾಗ ಆನ್ ದಿ ವೇ ಇದನ್ನು ನಿಮ್ದು ಇಟ್ಟಿರಿ ನಾವು ತೊಗೊಂಡು ಹೋಗ್ತೀವಿ ಅಂತ ತೊಗೊಂಡು ಹೋಗ್ತಾರೆ. ಆಮೇಲೆ ಬೆಂಗಳೂರಿಂದ ಕೇಳ್ತಾರೆ.
ಈಗ ಎಲ್ಲ ಕಡೆನೂ ಈ ಪ್ರತಿಯೊಂದು ಹೇಳಿದ್ನಲ್ಲ, ಹೋಬಳಿ ಹೆಡ್ ಕ್ವಾರ್ಟ್ರಿಂದ ಹಿಡಿದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದಿಂದ ಹಿಡಿದು ಅಂತಾರಾಜ್ಯ ಮಟ್ಟ ಹೊರಗಡೆ ಹೋಗೋವರೆಗೂ ಎಲ್ಲ ಕಡೆನೂ ಎಲ್ಲರೂ ಕೇಳ್ತಾರೆ. ಮಾರ್ಕೆಟಿಗೆ ತೊಂದರೆ ಇಲ್ಲ, ಬೆಳೆದ್ರು ಮಾತ್ರ ಅವಕಾಶ ಖಂಡಿತ ಇದೆ. ಯಾಕೆ ಅಂತಂದ್ರೆ ಈಗ ಹಾಕ್ತಾ ಇರೋ ಬ್ರಹ್ಮಾಂಡ ಬೆಳೀತಾ ಇರೋ ಅಡಿಕೆ ನೋಡಿದ್ರೆ ಮುಂದೆ ಅಡಿಕೆ ಬೆಳೆನಲ್ಲಿ ನಾವು ಹೀಗೆ ಇರುತ್ತೆ, ಇದೇ ರೇಟ್ ಸಿಗುತ್ತೆ, ಹಿಂಗೆ ನಾವು ಜೀವನ ಮಾಡ್ತೀವಿ, ಇದೇ ಥರ ಉತ್ಪಾದನೆನ ಆರ್ಥಿಕವಾಗಿ ತಗೋತೀವಿ ಅಂತ ಹೇಳಕ್ ಬರೋದಿಲ್ಲ. ಅವಾಗೇನಾಗುತ್ತೆ, ಮುಂದೆ ಒಂದು ದಿವಸ ಪರ್ಯಾಯ ಬೆಳೆ ನಮ್ಗೊಂದು ಇರಬೇಕು. ಆಮೇಲೆ ಇದು ನೆರಳಲ್ಲಿ ಬರುವಂಥ ಬೆಳೆ. ನಿಮ್ಗೆ ಅಡಿಕೆ ನೆರಳಲ್ಲಿ ನೀವು ಸಪೋಟ ಬೆಳೆಯೋಕ್ಕಾಗಲ್ಲ, ಮಾವು ಬೆಳೆಯೋಕ್ಕಾಗಲ್ಲ, ಸೀಬೆ ಬೆಳೆಯೋಕ್ಕಾಗಲ್ಲ, ದಾಳಿಂಬ್ರೆ ಬೆಳೆಯೋಕ್ಕಾಗಲ್ಲ, ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕ್ಕಾಗಲ್ಲ. ನೆರಳಲ್ಲಿ ಯಾವ ಬೆಳೆನೂ ಬರಲ್ಲ, ಗಿಡ ಬಂದರೂ ನಿಮಗೆ ಕ್ರಾಪ್ ಕೊಡಲ್ಲ. ಇದು ನೆರಳಲ್ಲೇ ಬಯಸಿ ನೆರಳಲ್ಲಿ ಬರ್ತಕ್ಕಂಥ ಬೆಳೆ ಆದ್ದರಿಂದ ಉತ್ಕೃಷ್ಟವಾದ ಆರ್ಥಿಕವಾದ ಬೆಳೆ ಆಯ್ತಿದು. ಅಡಿಕೆನೂ ಇರಲಿ ಸಂತೋಷ, ನಾನು ಹೇಳ್ತಾ ಇಲ್ಲ. ಮುಂದೆ ತೊಂದರೆ ಆದಾಗ ಇದು ಒಂದು ಮುಖ್ಯ ಬೆಳೆ, ಅದು ಒಂದು ಮುಖ್ಯ ಬೆಳೆ. ನಮ್ಮಲ್ಲಿ ಈಗ ತೆಂಗು, ಅಡಿಕೆ, ಜಾಯಿಕಾಯಿ 3 ಬೆಳೆನೂ ಇದೆ. ಇದರಲ್ಲಿ ಇನ್ನೂ ಏನಾರು ಡಿಸ್ಟೆನ್ಸ್ ನಾನು ಸ್ವಲ್ಪ ಹತ್ರಕ್ಕೆ ಕೊಟ್ಟಿದ್ದೀನಿ, ಹೈ ಡೆನ್ಸಿಟಿ ಮಾಡಿದ್ದೀನಿ. ಅದರಿಂದ ಇಲ್ಲಿ ಪೆಪ್ಪರ್ ಹಾಕುವ ಆಲೋಚನೆನೂ ಇತ್ತು. ನೀವು ಕರೆಕ್ಟಾಗಿ 30 ಅಡಿ ಡಿಸ್ಟೆನ್ಸಿಗೆ ಕೊಟ್ಕೊಂಡ್ರೆ ಪೆಪ್ಪರ್ನೂ ಹಾಕ್ಬೋದು. ಇಲ್ಲಿ ಪಕ್ಕದ ಇಲ್ಲಿಂದ ಇಲ್ಲಿ ಪೇಪರ್ ಹಾಕ್ಬೋದು ಇದಕ್ಕೆ. ಇಲ್ಲ, ಮುಂದೆ ಅದು ಕವರ್ ಆಗುತ್ತೆ, ಇದು ಕವರ್ ಆಗುತ್ತೆ. ಅದು ಎತ್ತರಕ್ಕೆ ಬಳ್ಳಿ ಹಬ್ಕೊಂಡು ಹೋಗೋದ್ರಿಂದ ಅದ್ರ ಶೇಡ್ ಇದಕ್ಕೆ ಬೀಳ್ತಾ ಹೋಗಿ ಇದಕ್ಕೆ ಮುಂದೆ ಬಿಸಿಲು ಗಾಳಿ ಬೆಳಕು ತೊಂದರೆ ಆಗ್ಬೋದು. ಇದಕ್ಕಂತ ಅಲ್ಲಿ ಮಾಡಿದ್ದಲ್ಲಿ ನಾನು ನೀರಿಲ್ದಲೇ ಹೋಯ್ತು. 2500 ಗಿಡ ಅಡಿಕೆ, 2500 ಗಿಡ ಪೆಪ್ಪರು, 400 ಜಾಯಿಕಾಯಿ ಗಿಡ, 300 ತೆಂಗು ಎಲ್ಲ ಮಾಡಿ ನೀರಾವರಿ ಪೂರ್ತಿ ಹಳ್ಳ ಹತ್ತೋಗಿ ನಮಗೆ ಯಾವುದೇ ಬೋರ್ವೆಲ್ಗಳು 1000 ಅಡಿ ದಾಟಿರೂ ನೀರೇ ಇಲ್ದಂಗೆ ಆಯಿತು. ಅಲ್ಲಿ ಅಷ್ಟನ್ನೂ ಕಳ್ಕೊಂಡೆ. ಇದನ್ನು ಹೊಸದಾಗಿ ಮತ್ತೆ ಎಬ್ಬಿಸ್ಕೊಂಡಿರೋದು ಆಮೇಲೆ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದು. ಇನ್ನೊಂದು ನಂಬರ್ ಹೇಳ್ಬಿಡಿ ಸರ್. ನನ್ನ ಸಂಪರ್ಕಕ್ಕೆ ನನ್ನ ನಂಬರ್, ದೂರವಾಣಿ ನಂಬರು 8030283832. ಇದು ನನ್ನ ದೂರವಾಣಿ ಸಂಖ್ಯೆ. ಸಂಜೆ ಒಂದು 8 ಗಂಟೆ ಹೊತ್ತಲ್ಲಿ ಮಾಡಿದರೆ ನಾನು ಆರಾಮಾಗಿ ಮನೇಲಿರ್ತೀನಿ. ಆವಾಗ ನೀವು ಏನು ಬೇಕಾದ್ರೂ ನನ್ನಿಂದ ಅನುಮಾನಗಳನ್ನು ಪರಿಹಾರ ಮಾಡಿಕೊಂಡು ವಿಷಯಗಳನ್ನು ಚರ್ಚೆ ಮಾಡ್ಬೋದು. ರೈತ ಬಾಂಧವರೇ, ಮಂಜಣ್ಣವರು ಜಾಯಿಕಾಯಿ ಮಾಡಿದ್ದಾರೆ. ಇದೊಂದು ಪ್ರಾಯೋಗಿಕ ತೋಟಗಾರಿಕೆಯಲ್ಲಿ ಮಸಾಲ ಪದಾರ್ಥದ ಬೆಳೆ. ನೀವು ಕೂಡ ಆಸಕ್ತಿ ಹೊಂದಿದ್ರೆ ಇವರಲ್ಲಿ ಸಸಿನೂ ಕೂಡ ಸಿಗ್ತವೆ. ಜೊತೆಗೆ ಪ್ರಾಕ್ಟಿಕಲ್ಲಾಗೆ ಇವ್ರ ತೋಟದಲ್ಲಿ ಜಾಯಿಕಾಯಿ ಹೆಂಗೆ ಬೆಳೆದಿದ್ದಾರೆ ಏನು ಅಂತಕ್ಕಂಥ ನೋಡಿ ತಾವು ಅವರ ಅನುಭವನ ಅವ್ರ ಹತ್ರ ಹಂಚ್ಕೋಬೋದು, ತಮ್ಮ ಅನುಭವನ. ಜೊತೆಗೆ ಈ ಥರ ಇಂಟರ್ ಕ್ರಾಪ್ ಮಾಡೋದು ಉತ್ತಮ ಅಂತಕ್ಕಂಥದ್ದು, ಜೊತೆಗೆ ಡ್ರೈಲ್ಯಾಂಡಲ್ಲೂ ಕೂಡ ಬೆಳಿಬೋದು ಅಂತಕ್ಕಂಥದ್ದು ಅವ್ರ ಅಭಿಮತ. ತಾವು ಕೂಡ ಈ ನಂಬರಿಗೆ ಸಂಪರ್ಕಿಸಿ ಅಂತಂದು ಹೇಳ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು.